ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದೊಳ್ಳೆ ಸಿನಿಮಾ ತೆರೆ ಮೇಲೆ ಬಂದರೆ ಅದಕ್ಕೆ ಯಾವುದೇ ಭಾಷೆಯೂ ಕೂಡ ಬ್ಯಾರಿಯರ್ ಆಗೋದಿಲ್ಲ. ಭಾಷೆಯ ಹಂಗು ತೊರೆದು ಜನ ಆ ಸಿನಿಮಾವನ್ನು ಇಷ್ಟಪಡ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದರೆ ನಮ್ಮ ಕನ್ನಡದ KGF ಮತ್ತು ಕಾಂತಾರ ಸಿನಿಮಾಗಳು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಭಾಷೆಯ ಚಿತ್ರರಂಗಗಳು ಕೂಡ ಕೊಂಚ ಸ್ಪೀಡಾಗಿಯೇ ಬೆಳವಣಿಗೆ ಆಗ್ತಿವೆ. ಅದರಲ್ಲೂ ವಿಶೇಷವಾಗಿ ಕಮರ್ಷಿಯಲ್ ಸಿನಿಮಾಗಳಿಂದ ತೆಲುಗು ಸಿನಿಮಾ ರಂಗ ಅಂದರೆ ಟಾಲಿವುಡ್ ದೊಡ್ಡ ಮಟ್ಟದ ಹೆಸರನ್ನು ಮಾಡ್ತಿದೆ. ಇವತ್ತಿನ ನಮ್ಮ ವಿಡಿಯೋ ಇರೋದು ತೆಲುಗು ಚಿತ್ರರಂಗದ ಬಗ್ಗೆನೇ. ಹೌದು ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ತೆಲುಗು ಸಿನಿಮಾ ಇಂಡಸ್ಟ್ರಿಯ ಸ್ಟಾರ್ ನಟರ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡ್ಕೊಂಡು ಬರೋಣ. ಅದಕ್ಕೂ ಮುನ್ನ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಈ ಲಿಸ್ಟ್ನಲ್ಲಿ ಮೊದಲಿಗೆ ಕಾಣಿಸಿಕೊಳ್ಳುವುದು ತೆಲುಗು ಚಿತ್ರರಂಗದ ದೈತ್ಯ ಪ್ರತಿಭೆ, ಬಾಹುಬಲಿ ಸಿನಿಮಾ ಖ್ಯಾತಿಯ ಬಲ್ಲಾಳ ದೇವ ರಾಣಾ ದಗ್ಗುಬಾಟಿ. ಕೇವಲ ಟಾಲಿವುಡ್ ಅಷ್ಟೇ ಅಲ್ಲದೆ ಮಾಲಿವುಡ್ನಲ್ಲೂ ಕೂಡ ಬಹುಬೇಡಿಕೆಯ ನಟನಾಗಿರುವಂತಹ ರಾಣಾ ಅವರು ಇಂಡಸ್ಟ್ರಿಯಲ್ ಫೋಟೋಗ್ರಫಿಯಲ್ಲಿ ಪದವಿಯನ್ನು ಪೂರೈಸಿದ್ದಾರೆ. ತೆಲುಗು ಚಿತ್ರರಂಗದ ಲೆಜೆಂಡರಿ ಹೀರೋಗಳಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ಳುವ ಬಾಲಯ್ಯ ಕೂಡ ನಮ್ಮ ಲಿಸ್ಟ್ನಲ್ಲಿದ್ದಾರೆ. ಕಳೆದ 2 ದಶಕಗಳಿಂದ ಮಾಸ್ ಸಿನಿಮಾಗಳ ಮೂಲಕ ತೆಲುಗು ಆಡಿಯನ್ಸ್ಗಳನ್ನು ರಂಜಿಸುತ್ತಾ ಬಂದಿರುವಂತಹ NTR ಮಗ ಬಾಲಯ್ಯ ಅವರು BA ಕಂಪ್ಲೀಟ್ ಮಾಡಿದ್ದಾರೆ. ಮುಂದೆ ಈ ಸಾಲಿನಲ್ಲಿ ಕಾಣಿಸಿಕೊಳ್ಳುವುದು ತೆಲುಗಿನ ಸ್ಟಾರ್ ನಟರಾಗಿರುವಂತಹ ನಾಗಾರ್ಜುನ ಅವರ ಮಗ ನಾಗ ಚೈತನ್ಯ. ಸಿನಿಮಾಗಳಿಗಿಂತಲೂ ನಟಿ ಸಮಂತಾ ಅವರೊಂದಿಗಿನ ಡಿವೋರ್ಸ್ ವಿಷಯಕ್ಕೆ ಹೆಚ್ಚು ಸುದ್ದಿಯಾಗಿರುವಂತಹ ನಟ ನಾಗ ಚೈತನ್ಯ ಅವರು BCom ಪದವಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ತೆಲುಗು ಚಿತ್ರರಂಗದ ಮಾಸ್ ಮಹಾರಾಜ ಎಂದು ಕರೆಸಿಕೊಳ್ಳುವ ರವಿತೇಜ ಅವರು ಈ ಲಿಸ್ಟ್ನಲ್ಲಿ ಕಾಣಿಸಿಕೊಳ್ತಾರೆ. ಮಾಸ್ ಅಭಿಮಾನಿಗಳಿಗೆ ಇಷ್ಟವಾಗುವಂತಹ ಸಿನಿಮಾಗಳಲ್ಲಿ ರವಿತೇಜ ಅವರು ಹೆಚ್ಚಾಗಿ ಕಾಣಿಸಿಕೊಳ್ತಾರೆ. ಇನ್ನು ರವಿತೇಜ ಅವರು BA ಪದವಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ತೆಲುಗು ಚಿತ್ರರಂಗದ ಎವರ್ಗ್ರೀನ್ ನಟ ನಾಗಾರ್ಜುನ ಅವರು ಕೂಡ ಈ ಲಿಸ್ಟ್ನಲ್ಲಿ ಕಾಣಿಸಿಕೊಳ್ತಾರೆ. 90ರ ದಶಕದಲ್ಲಿ ಇವರ ಸಿನಿಮಾಗಳನ್ನು ತೆಲುಗು ಅಷ್ಟೇ ಅಲ್ಲದೆ ಇಡೀ ದಕ್ಷಿಣ ಭಾರತದ ಸಿನಿಮಾ ಪ್ರೇಮಿಗಳು ಇಷ್ಟಪಡ್ತಿದ್ರು. ಹಿಂದಿ ಭಾಷೆಯಲ್ಲೂ ಕೂಡ ನಾಗಾರ್ಜುನ ಅವರ ಸಿನಿಮಾಗಳು ರಿಲೀಸ್ ಆಗ್ತಿದ್ವು. ಇನ್ನು ನಾಗಾರ್ಜುನ ಅವರು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ತೆಲುಗು ಚಿತ್ರರಂಗದ ಯೂತ್ ಐಕಾನ್ ಆಗಿ ಕಾಣಿಸಿಕೊಳ್ಳುವಂತಹ ನಟ ವಿಜಯ್ ದೇವರಕೊಂಡ ಅವರು ಕೂಡ ಈ ಲಿಸ್ಟ್ನಲ್ಲಿ ಕಾಣಿಸಿಕೊಳ್ತಾರೆ. ಯಾವುದೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೇನೆ ಚಿತ್ರರಂಗದಲ್ಲಿ ಇವರು ಬೆಳೆದು ಬಂದಿರುವ ರೀತಿ ಮಾತ್ರ ಎಲ್ಲರಿಗೂ ಸ್ಫೂರ್ತಿ. ಇನ್ನು ವಿಜಯ್ ದೇವರಕೊಂಡ ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ ವಿಚಾರಕ್ಕೆ ಬರೋದಾದರೆ ಅವರು BCom ಕಂಪ್ಲೀಟ್ ಮಾಡಿದ್ದಾರೆ. ತೆಲುಗು ಚಿತ್ರರಂಗದ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಕೂಡ ಈ ಲಿಸ್ಟ್ನಲ್ಲಿ ಕಾಣಿಸಿಕೊಳ್ತಾರೆ. ತೆಲುಗು ಚಿತ್ರರಂಗದ ಪ್ರಾಮಿಸಿಂಗ್ ನಟರುಗಳಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ಳುವಂತಹ ರಾಮ್ ಚರಣ್ ಕೆಲವೊಂದಿಷ್ಟು ಪಾತ್ರಗಳಿಗೆ ಮಾತ್ರ ಇವರು ಸೀಮಿತವಾಗಿದ್ದಾರೆ ಎಂಬ ಟೀಕೆಗಳು ಕೂಡ ಅವರ ಮೇಲೆ ಕೇಳಿಬಂದಿತ್ತು. ಆದರೆ RRR ಸಿನಿಮಾದಲ್ಲಿನ ಅವರ ಪಾತ್ರದ ನಂತರ ರಾಮ್ ಚರಣ್ ಅವರ ಬಗೆಗಿನ ಅಭಿಪ್ರಾಯಗಳು ಸುಳ್ಳಾಗಿವೆ ಅಂತಾನೆ ಹೇಳ್ಬೋದು. ಇನ್ನು ರಾಮ್ ಚರಣ್ ಅವರು BCom ಪದವಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ತೆಲುಗು ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ನಟನಾಗಿ ಕಾಣಿಸಿಕೊಳ್ಳುವಂತಹ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಕೂಡ ಈ ಸಾಲಿನಲ್ಲಿದ್ದಾರೆ. ಸದ್ಯ ಸಿನಿಮಾ ಹಾಗೂ ರಾಜಕೀಯ ಎಂಬ 2 ದೋಣಿಗಳ ಮೇಲೆ ಸಾಕ್ತಿರುವಂತಹ ಪವನ್ ಕಲ್ಯಾಣ್ ತೆಲುಗು ಚಿತ್ರರಂಗದ ಪ್ರಮುಖ ನಟರಾಗಿ ಕಾಣಿಸಿಕೊಳ್ತಾರೆ. ಇನ್ನು ಇವರು 10ನೇ ತರಗತಿ ಪೂರೈಸಿದ್ದಾರೆ ಎಂಬುದು ತಿಳಿದು ಬಂದಿರುವಂತಹ ಮಾಹಿತಿ. ತೆಲುಗು ಚಿತ್ರರಂಗದ ಮೆಗಾಸ್ಟಾರ್ ಚಿರಂಜೀವಿ ಕೂಡ ಸಿನಿಮಾ ರಂಗದ ಜೊತೆ ರಾಜಕೀಯದಲ್ಲೂ ಕೂಡ ಸಕ್ರಿಯವಾಗಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ ಮೊಟ್ಟ ಮೊದಲಿಗೆ 1 ಕೋಟಿ ಸಂಭಾವನೆಯನ್ನು ಪಡೆದ ಖ್ಯಾತಿ ಮೆಗಾಸ್ಟಾರ್ ಚಿರಂಜೀವಿ ಅವರಿಗೆ ಸಲ್ಲುತ್ತೆ. ಇನ್ನು ಚಿರಂಜೀವಿ ಅವರು ನಮ್ಮ ಕನ್ನಡದ ಸಿಪಾಯಿ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಚಿರಂಜೀವಿ ಅವರು ಕೂಡ ಕಾಮರ್ಸ್ನಲ್ಲಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ತೆಲುಗು ಸಿನಿಮಾ ರಂಗದ ಮತ್ತೊಬ್ಬ ಸೂಪರ್ ಸ್ಟಾರ್ ಜೂನಿಯರ್ NTR ಕೂಡ ನಮ್ಮ ಲಿಸ್ಟ್ನಲ್ಲಿ ಕಾಣಿಸಿಕೊಳ್ತಾರೆ. ತೆಲುಗು ಸಿನಿಮಾ ರಂಗದಲ್ಲಿ ಇವರಿಗೂ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ತಮ್ಮ ನಟನೆಯ ಮೂಲಕ ಪರರಾಜ್ಯ ಹಾಗೂ ವಿದೇಶಗಳಲ್ಲೂ ಕೂಡ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ಕನ್ನಡ ಭಾಷೆಯನ್ನು ಸ್ಪಷ್ಟವಾಗಿ ಮಾತನಾಡುವಂತಹ ಜೂನಿಯರ್ NTR ಕನ್ನಡಿಗರು ಇಷ್ಟಪಡುವಂತಹ ಪರಭಾಷೆ ನಟರುಗಳಲ್ಲಿ ಒಬ್ಬರಾಗಿದ್ದಾರೆ. ಇನ್ನು ಜೂನಿಯರ್ NTR ಅವರು ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡಿದ್ದಾರೆ. ಬಾಹುಬಲಿ ಸಿನಿಮಾದ ಮೂಲಕ ಇಡೀ ಭಾರತೀಯ ಚಿತ್ರರಂಗವಷ್ಟೇ ಅಲ್ಲದೆ ಇಡೀ ವಿಶ್ವದ ಗಮನ ಸೆಳೆದಂತಹ ತೆಲುಗಿನ ಬಾಹುಬಲಿ ಡಾರ್ಲಿಂಗ್ ಪ್ರಭಾಸ್ ಅವರು ಇವತ್ತಿಗೂ ಕೂಡ ತೆಲುಗಿನ ಹೈಯೆಸ್ಟ್ ರೆಮ್ಯುನರೇಷನ್ ಪಡೆಯುವ ನಟರಾಗಿ ಕಾಣಿಸಿಕೊಳ್ತಾರೆ. ಇತ್ತೀಚೆಗೆ ಅವರ ಸಾಲು ಸಾಲು ಸಿನಿಮಾಗಳು ಸೋಲು ಕಂಡ್ರೂ ಕೂಡ ಅವರ ಮಾರ್ಕೆಟ್ ವ್ಯಾಲ್ಯೂ ಮಾತ್ರ ಕಡಿಮೆಯಾಗಿಲ್ಲ. ಇನ್ನು ಡಾರ್ಲಿಂಗ್ ಪ್ರಭಾಸ್ ಅವರು BTech ಕಂಪ್ಲೀಟ್ ಮಾಡಿದ್ದಾರೆ. ತೆಲುಗು ಚಿತ್ರರಂಗದ ಸ್ಟೈಲಿಶ್ ಐಕಾನ್
ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ ಅವರು ಕೂಡ ತೆಲುಗಿನ ಮತ್ತೊಬ್ಬ ಬಿಗ್ ಸೂಪರ್ ಸ್ಟಾರ್ ಆಗಿ ಕಾಣಿಸಿಕೊಳ್ತಾರೆ. ಇತ್ತೀಚೆಗೆ ಅವರ ಪುಷ್ಪ ಸಿನಿಮಾದ ಮೂಲಕ ಅಲ್ಲು ಅರ್ಜುನ್ ಅವರು ಮಿಂಚಿದ್ರು. ಅದರ ಜೊತೆ ಈಗ ಅವರ ಪುಷ್ಪ 2 ಸಿನಿಮಾಗಾಗಿ ಅವರ ಅಭಿಮಾನಿಗಳು ಕಾಯ್ತಿದ್ದಾರೆ. ಇನ್ನು ಅಲ್ಲು ಅರ್ಜುನ್ ಅವರು BBA ಡಿಗ್ರಿಯನ್ನ ಪೂರೈಸಿದ್ದಾರೆ. ತೆಲುಗು ಚಿತ್ರರಂಗದ ಮತ್ತೊಬ್ಬ ಸೂಪರ್ ಸ್ಟಾರ್ ಪ್ರಿನ್ಸ್ ಮಹೇಶ್ ಬಾಬು ಅವರು ಕೂಡ ನಮ್ಮ ಲಿಸ್ಟ್ನಲ್ಲಿ ಕಾಣಿಸಿಕೊಳ್ತಾರೆ. ಟಾಲಿವುಡ್ನ ನಟ ಕೃಷ್ಣ ಅವರ ಮಗನಾದ ಮಹೇಶ್ ಬಾಬು ಚಿಕ್ಕ ವಯಸ್ಸಿನಲ್ಲಿಯೇ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ತೆಲುಗಿನ ಒನ್ ಆಫ್ ದಿ ಹೈಯೆಸ್ಟ್ ಫ್ಯಾನ್ ಬೇಸ್ ಇರುವ ನಟರುಗಳಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ಳುವ ಮಹೇಶ್ ಬಾಬು ಅವರು BCom ಪದವಿಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ತೆಲುಗು ಚಿತ್ರರಂಗದ ಸ್ಟಾರ್ ನಟರ ಎಜುಕೇಷನ್ ಕ್ವಾಲಿಫಿಕೇಶನ್ ಅನ್ನ. ಇವರಲ್ಲಿ ನಿಮ್ಮ ಫೇವರೇಟ್ ನಟ ಯಾರು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಸ್ಪೆಷಲ್ ವಿಡಿಯೋದೊಂದಿಗೆ ಬರ್ತೀನಿ. ಧನ್ಯವಾದ.